ಲೀಲಾ ಎಲ್ಲ ಹೋದ್ಲು ಸ್ವಲ್ಪ ಟೈಮ್ ಸೆನ್ಸ್ ಅನ್ನೋದಿಲ್ಲ. ಲೀಲಾ ಲೀಲಾ ಹಲೋ ಸರ್, ಎಲ್ಲಿದ್ದೀರಾ? ಲೀಲಾ ರೂಮಲ್ಲಿ. ಅಲ್ಲಿ ಒಬ್ಬರೇ ಏನು ಮಾಡ್ತಿದ್ದೀರಾ ಸರ್? ನಿಮ್ಮ ಜೂಲಿಯಟ್ ಇಲ್ಲೇ ಇದ್ದಾರೆ. ವಾಟ್? ನಾಟ್ ಜೂಲಿಯಟ್ ಸರ್, ಲೀಲಾ ಮೇಡಮ್ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದೆ. ಹೌದಾ? ಹಾಂ ಸರ್. ಯಾವಾಗ? ಹೌದು ಸರ್, ನೀವು ನಾರ್ತಲ್ಲಿ ಹೋಗಿದ್ದೀರಾ, ಅವ್ರು ಸೌತಲ್ಲಿ ಬಂದಿದ್ದಾರೆ. ವಾಟ್? ಲೀಲಾ ಮೇಡಮ್ ಸ್ಟೇಜ್ ಮೇಲೆ ಬಂದಾಯ್ತು ಅಂತ ಹೇಳಿದೆ. ಯಾವಾಗ? ಇವಾಗ ಸರ್. ಹಾಗೆ ಮೀಡಿಯಾದವರು ಬಂದಿದ್ದಾರೆ, ನೀವು ಬಂದರೆ ಶುರು ಮಾಡ್ಕೊಳ್ಳೋದೆ ಸರ್. ಓಕೆ, 2 minutes ಬರ್ತೀನಿ. ಹಾಂ ಸರ್, ಹಾಂ ಸರ್, ಥ್ಯಾಂಕ್ ಯು ಸರ್. ನಂಗೆ ಈ ಮನೆಗೆ ಬರೋ ಯಾವ ಯೋಗ್ಯತೆನೂ ಇರಲಿಲ್ಲ. ಆದ್ರೂ ಈ ಮನೆಗೆ ನಾನು ಸೊಸೆಯಾಗಿ ಬಂದೆ. ಇದು ನಾನು ಮಾಡಿರೋ ಮೊದಲನೇ ತಪ್ಪು. ನಾನು ಹೋಗಿ ಏಜೆ ಎಲ್ಲಿದ್ದಾರೆ ನೋಡ್ಕೊಂಡು ಬರ್ತೀನಿ. ಅದಕ್ಕೆ ನೀವು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಪ್ಪ ಬರ್ತೀನಿ ಅಂತ ಹೇಳಿದ್ರಲ್ವಾ, ಬರ್ತಾರೆ ಬಿಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನಿನ್ನ ಜಾತ, ನಿನ್ನ ಚರಿತ್ರೆ ಎಲ್ಲ ಇಲ್ಲೇ ಇದೆ. ಸಮಾಜಕ್ಕೆ ಮಾದರಿಯಾಗುವ ಹಾಗೆ ಬೆಳೆಸ್ತೀನಿ. ನನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ದೆ. ನಾನು ಸತ್ತಮೇಲೆ ಅವಳ ಮುಖನಾದ್ರೂ ಹೇಗೆ ತೋರಿಸ್ತೀನಿ? ಅಮ್ಮ ಯಾವಾಗಲೂ ಹೇಳ್ತಿದ್ಲು, ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಹೆಜ್ಜೆ ಹೆಜ್ಜೆಗೂ ಬರೀ ತಪ್ಪುಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಯಾಕೆ ಹೀಗೆ ನಿಂತ್ಬಿಟ್ಟಿದ್ದಾಳೆ? ಆದರೆ ಜೀವನದಲ್ಲಿ ಮೊದಲನೇ ಸಲ ನಾನು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದೆ. ಯಾರಿಂದ ಏಜೆ ಮರ್ಯಾದೆ ಹೋಯ್ತೋ ಅವರಿಂದಾನೇ ಇವತ್ತು ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತೆ. ಎಲ್ಲರ ಮುಂದೆ ನಾನು ಕೆಟ್ಟೋಳಾದರೂ ಪರವಾಗಿಲ್ಲ, ಆದರೆ ಈ ಮದುವೆ ಗಲಾಟೆ ಹಿಂದೆ ಏಜೆ ಕೈವಾಡ ಏನೂ ಇಲ್ಲ ಅಂತ ಎಲ್ಲರಿಗೂ ಗೊತ್ತಾಗಲೇಬೇಕು. ಹೌದು, ನನಗೆ ಅವ್ರ ಮೇಲೆ ಎಷ್ಟೇ ಕೋಪ ಇರಲಿ, ಅವ್ರಿಗೆ ಕಳಂಕ ಹಚ್ಚೋ ಅಧಿಕಾರ ನನಗಿಲ್ಲ. ಅವತ್ತೇನು ನಡೀತು ಅಂತ ಎಲ್ಲರ ಮುಂದೆ ಹೇಳ್ಬಿಡ್ತೀನಿ ಏಜೆ. ನಂಗೆ ಈ ಮದ್ವೆ ಆಗೋಕೆ ಇಷ್ಟ ಇರಲಿಲ್ಲ. ಆದ್ರೂ ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾನು ಈ ಮದ್ವೆ ಆದೆ. ನಾನು ಮಾಡಿರೋ ಎಲ್ಲ ತಪ್ಪುಗಳಿಗೂ ಎಲ್ರ ಮುಂದೆ ಹೋಗಿ ಏಜೆ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ನಂಗೆ ಇದೇ ಸರಿ ಅನಿಸ್ತಿದೆ ಅಂತಾರೆ ಅವ್ರೆ. ಎಲ್ಲ ರೆಡಿ ಮೇಡಮ್, ಶುರು ಮಾಡೋಣವಾ? ಮೇಡಮ್ ಹೇಳಿ, ಮಿಸ್ಟರ್ ಪರ್ಫೆಕ್ಟ್ಗೆ ಹೆಂಡತಿ ಆಗಿದ್ದೀರಾ, ನಿಮ್ಗೇನಂತ? ನಿಮಗಿಂತ ದೊಡ್ಡವ್ರ ಸೊಸೆಯರಿಗೆ ಅತ್ತೆ ಆಗಿದ್ದೀರಾ. ನೀವು ಇಡೀ ಇಂಡಿಯಾದಲ್ಲೇ ಯಂಗೆಸ್ಟ್ ಅತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್? ಈ ಮನೆಗೆ ನೀವು ತಕ್ಕ ಸೊಸೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನೀವು ಏಜೆ ಸರ್ನ ಮೊದಲು ಇಷ್ಟಪಟ್ರಾ ಅಥವಾ ಅವ್ರು ನಿಮ್ಮನ್ನ? ನಿಮ್ಮಿಬ್ರು ಸ್ಟೇಟಸ್ ಮ್ಯಾಚ್ ಆಗ್ತಿದ್ಯಾ?
ಕೊಡ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನಗೊಂದು ಮುಖ್ಯವಾದ ಕೆಲಸ ಇದೆ, ಒಂದು ಜವಾಬ್ದಾರಿ ಇದೆ, ಅದನ್ನು ಮುಗಿಸ್ತೀನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಮೊದಲು ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ನಾನು ಮಾಡಿರೋ ತಪ್ಪುಗಳಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು. ಇಲ್ಲ ಇಲ್ಲ ಓ ಏಜೆ ಸರ್, ನೀವೇನು ಇಲ್ಲಿದ್ದೀರಾ? ದಂಪತಿಗಳು ಸ್ಟೇಜ್ ಮೇಲೆ ಇರಬೇಕು. ಆದರೆ ನೀವು ನಂಗೆ ಒಂದು ಪ್ರಾಮಿಸ್ ಮಾಡಬೇಕು. ಅವ್ರು ಮಾತಾಡಿ ಮುಗಿಸೋವರೆಗೂ ನೀವು ಮಧ್ಯದಲ್ಲಿ ಮಾತಾಡಬಾರ್ದು. ಮೊದಲನೇದಾಗಿ ಏಜೆ ಮನೆ ಸೊಸೆಯಾಗಿ ಬರೋದಕ್ಕಾಗಲಿ, 3 ಜನ ಸೊಸೆಯಂದ್ರಿಗೆ ಅತ್ತೆಯಾಗಿ ಬರೋದಕ್ಕಾಗಲಿ ನಂಗೆ ಯಾವ ಅರ್ಹತೆನೂ ಇಲ್ಲ. ಯೋಗ್ಯತೆ ಇಲ್ಲದೆ ಇದ್ರೂ ನಾನು ಈ ಸ್ಥಾನಕ್ಕೆ ಬಂದು ನಿಂತಿದ್ದೀನಿ. ಅದಕ್ಕೆ ಏಜೆಗೂ ಅವ್ರ ಫ್ಯಾಮಿಲಿಗೂ ನಾನು ಎಲ್ಲರ ಮುಂದೆ ಮೊದಲನೇ ಕ್ಷಮೆ ಕೇಳ್ತೀನಿ. ಜೀವನ ಪೂರ್ತಿ ಎಡ್ವಟ್ಟೆ ಮಾಡ್ಕೊಂಡು ಬಂದಿರೋಳು ನಾನು. ಇಂಥ ಪರ್ಫೆಕ್ಟ್ ಏಜೆಗೆ ನಾನು ಹೆಂಡತಿ ಆಗೋಕೆ ಹೇಗೆ ಸಾಧ್ಯ? ಸೊ ನಾನು ಇವ್ರಿಗೆ ಪರ್ಫೆಕ್ಟ್ ಆಗಿರೋ ಹೆಂಡತಿ ಅಲ್ಲೇ ಅಲ್ಲ. ಇವರು ಆಕಾಶ, ನಾನು ಭೂಮಿ. ಇವ್ರು ಪ್ಲಸ್ ಆದ್ರೆ ನಾನು ಮೈನಸ್ಸು. ನಾವಿಬ್ರು ಒಳ್ಳೆ ಜೋಡಿ ಅಲ್ವೇ ಅಲ್ಲ. ನಂಗೆ ಮದ್ವೆನೇ ಇಷ್ಟ ಇರಲಿಲ್ಲ, ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮದ್ವೆ ಆದೆ. ನನಗೆ ಮದ್ವೆ ಇಷ್ಟ ಇರಲಿಲ್ಲ, ಆದ್ರೂ ಒತ್ತಡಕ್ಕೆ ಒಳಗಾಗಿ ಈ ಮನೆ ಸೊಸೆ ಆದೆ. ಈ 3 ಜನರಿಗೆ ಅತ್ತೆ ಆದೆ. ಏಜೆ ಅವ್ರಿಗೆ ಹೆಂಡತಿ ಆಗಿ ಈ ಮನೆಗೆ ಬಂದೆ. ನಿಭಾಯಿಸಕ್ಕಾಗ್ತಾ ಇರೋ ಸ್ಥಾನಕ್ಕೆ ಬಂದು ನನ್ನಿಂದ ಆಗ್ತಿರೋ ತಪ್ಪುಗಳಿಗೆ ನಾನು ಸಾರಿ ಕೇಳ್ತೀನಿ. ಏಜೆ ಎಲ್ಲದರಲ್ಲೂ ಪರ್ಫೆಕ್ಟ್, ನಾನು ಎಲ್ಲದರಲ್ಲೂ ಎಡವಟ್ಟು. ಅವ್ರ ಪಕ್ಕ ಸರಿ ಸಮಾನವಾಗಿ ನಿಲ್ಲೋ ಯೋಗ್ಯತೆನೂ ನನಗಿಲ್ಲ. ಆದರೂ ನಾನು ಬಂದು ಇವ್ರ ಕೈಯಲ್ಲಿ ತಾಳಿ ಕಟ್ಸ್ಕೊಂಡೆ. ಆ ತಪ್ಪಿಗೆ ನಾನು ಸಾರಿ ಕೇಳ್ತಿದ್ದೆ. ನಾನು ಇವ್ರ ಲೈಫಲ್ಲಿ ಕಾಲಿಟ್ಟಾಗಿಂದ ಇವ್ರ ನೆಮ್ಮದಿನೇ ಹಾಳಾಗೋಗಿದೆ. ನನ್ನಿಂದ ಆಗ್ತಿರೋ ತಪ್ಪುಗಳಿಂದ ಇವರೆಲ್ಲ ಡಿಸ್ಟರ್ಬ್ ಆಗಿದ್ದಾರೆ. ಹೇಗೋ ಇರಬೇಕಾಗಿದ್ದ ಏಜೆ ಲೈಫು ಇವಾಗ ಹೀಗಾಗಿರೋದು ನನ್ನಿಂದ. ನಾನು ಮಾಡಿರೋ ತಪ್ಪುಗಳಿಂದ ಏಜೆ ಮನಸ್ಸಿಗೆ ತುಂಬಾನೇ ನೋವಾಗಿದೆ. ಎಲ್ಲರೂ ಮುಂದೆ ನಾನು ಕೈ ಮುಗಿದು
ಕ್ಷಮೆ ಕೇಳ್ತಿದ್ದೀನಿ. ಐ ಆಮ್ ಸಾರಿ. ಯಾರಿಗೂ ಇರಲ್ಲ, ಆದರೆ ಪರಿಸ್ಥಿತಿಗೆ ಸಿಕ್ಕಿ ನಾನು ಏಜೆ ಅವ್ರ ಲೈಫ್ ಜೊತೆ ಆಟ ಆಡಿದ್ದೀನಿ. ನನ್ನಿಂದ ಇವ್ರಿಗಾಗಿರೋ ನಷ್ಟನ ತುಂಬಿಕೊಡೋ ಶಕ್ತಿ ನನಗಿಲ್ಲ. ಆದರೆ ನಾನು ಮಾಡಿರೋ ತಪ್ಪಿಗೆ ಅವ್ರು ಏನೇ ಶಿಕ್ಷೆ ಕೊಟ್ಟರು ನನಗೆಲ್ಲರೂ ಮುಂದೆ ಮುಗೀತು ನನ್ನ ಲೀಲನ್ ಕತೆ. ಛೇ, ನಾನು ಎಷ್ಟು ಕಷ್ಟಪಟ್ಟು ಇವಳನ್ನ ಏಜೆ ಮನೆಗೆ ಸೇರಿಸಿದೆ. ಇವಳು ನೋಡಿದ್ರೆ ಎಲ್ಲೋ ಹಾಳು ಮಾಡ್ತಿದ್ದಾಳಲ್ರಿ. ಏನು ಮಾಡೋದೀಗ? ಕೌಸಲ್ಯ, ನೀನು ಸುಮ್ಮನೆ ಇದ್ಬಿಡು, ಏನೂ ಮಾಡಬೇಡ. ಇಷ್ಟೊತ್ತು ಅದೇ ತಾನೇ ಮಾಡಿದ್ದು ನಾನು. ಇನ್ನೂ ಏನಾದರೂ ಹೇಳೋದಿದೆಯಾ ಮೇಡಮ್? ಇನ್ನೇನೂ ಇಲ್ಲ. ಆದರೆ ಈ ವೇದಿಕೆನ ಈ ಥರ ಉಪಯೋಗಿಸೋ ಉದ್ದೇಶ ನನಗಿರಲಿಲ್ಲ. ಆದರೂ ಎಲ್ಲರ ಮುಂದೆ ಕ್ಷಮೆ ಕೇಳೋದು ನ್ಯಾಯ ಅನಿಸ್ತು. ನನ್ನಿಂದ ಎಲ್ಲರಿಗೂ ತುಂಬ ನೋವಾಗಿದೆ. ಅದಕ್ಕೆ ಏಜೆ ಅವ್ರಿಗೆ, ಅವ್ರ ಫ್ಯಾಮಿಲಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳ್ತಿದ್ದೀನಿ. ಸರ್, ನಿಮ್ಮ ಹೆಂಡತಿ ನಮಗೆ ಎಷ್ಟೊಂದು ಸತ್ಯಗಳನ್ನ ಬಿಚ್ಚಿಟ್ರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರು ಹೇಳ್ದಾಗೆ ಅವ್ರು ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ವಾ? ಒತ್ತಡಕ್ಕೆ ಸಿಕ್ಕಿ ಅವ್ರು ನಿಮ್ಮನ್ನ ಮದುವೆ ಆದ್ರ? ಅವರು ಪ್ಲಸ್ಸು, ನೀವು ಮೈನಸ್ಸಾ? ಅಯ್ಯೋ, ಏಜೆ ಸಾಹೇಬ್ರು ಏನು ಮಾತಾಡ್ತಾರೋ ಈಗ? ಗಂಡ ಹೆಂಡತಿ ಸಂಬಂಧ ಹೇಗಿದೆ ಅಂತ ತಿಳ್ಕೋಬೇಕು ಅಂದರೆ ಒಬ್ರನ್ನ ಮಾತಾಡ್ಸಿದ್ರೆ ಸಾಧ್ಯ, ಇನ್ನೊಬ್ರು ಮಾತಾಡಿಸ್ಬೇಕು. ಹಂಗಂದ್ರೆ ನಿಮ್ಮ ಹೆಂಡತಿ ಮಾತಿಗೆ ಬೆಲೆ ಇಲ್ಲ ಅಂತೀರಾ? ಖಂಡಿತವಾಗ್ಲೂ ಅವಳ ಮಾತಿಗೆ ಬೆಲೆ ಇದೆ. ಯಾಕೆ ಅಂದರೆ ಅವಳು ಆಡಿರೋ ಪ್ರತಿ ಮಾತಲ್ಲೂ ತೂಕ ಇದೆ. ಎಷ್ಟು ದೊಡ್ಡತನ ನೋಡ್ರಿ ನಮ್ಮ ಮನೆಯಂದ್ರಿಗೆ. ಬಟ್ ಅಟ್ ದ ಸೇಮ್ ಟೈಮ್ ಅವಳು ಆಡಿರೋ ಮಾತುಗಳಿಗೆ ಬೇರೆ ಅರ್ಥಗಳಿವೆ. ಈಗ ಅದನ್ನು ನಾನೆಲ್ಲರಿಗೂ ಹೇಳ್ತೀನಿ. ಮೊದಲಿಗೆ ನನ್ನ ಮತ್ತು ಲೀಲಾ ಮಧ್ಯೆ ವಯಸ್ಸಿನ ಅಂತರ ಇದೆ. ಹಾಗೆ ಅಂತಸ್ತಿನ ಅಂತರನೂ ಇದೆ. ಸಂಬಂಧ ಅಂತ ಬಂದರೆ ಅಂತಸ್ತು ಪಾಯಿಂಟ್ ಆಗಲ್ಲ ಅನ್ನೋದು ಅವಳ ಮನಸ್ಸಿಗೆ ಅರ್ಥ ಆದರೆ ಉತ್ತರ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಾವಿಬ್ರು ಒಳ್ಳೆ ಜೋಡಿನೇ ಅಲ್ಲ ಅಂತ ಅಂದ್ರು, ನೀವು ಪ್ಲಸ್ ಅವ್ರ ಮೈನಸ್ ಅಂತ ಅಂದ್ರು, ಇದಕ್ಕೇನು ಹೇಳ್ತೀರಾ ಸರ್? ಎಸ್, ಅವಳು ಹೇಳಿದ ನಿಜ. ನಾನು ಇದನ್ನು ಒಪ್ಕೋತೀನಿ. ಪವರ್ ಜನರೇಟ್ ಆಗಬೇಕು ಅಂದರೆ ಪ್ಲಸ್ಸು ಮೈನಸ್ಸು ಒಂದಾಗಲೇಬೇಕು. ಹಾಗೆ ನನ್ನ ಲೀಲಾ ಮದುವೆಯಾಗಿ ಪ್ರೀತಿ ಅನ್ನೋ ಪವರ್ ಈಗ ಜನರೇಟ್ ಆಗ್ತಾ ಇದೆ. ಹಾಗಾಗಿ
ಹಾಗಾಗಿ ಲೀಲಾ ಮೈನಸ್ ಅನ್ನೋ ಗಿಲ್ಟನ್ನು ತೆಗಿಬೇಕು ಅಂತ ನನಗನ್ಸುತ್ತೆ. ಸರ್, ನೀವು ಪರ್ಫೆಕ್ಟು, ಅವ್ರು ಎಡವಟ್ಟು. ಅವರು ನಿಮ್ಮ ಜೀವನಕ್ಕೆ ಬಂದಾಗಿಂದ ನೆಮ್ಮದಿನೇ ಇಲ್ಲ ಅಂತಿದ್ದಾರೆ. ಅವರು ಒಳ್ಳೆಯವರೇ ಅಲ್ವಂತೆ. ಒತ್ತಡಕ್ಕೆ ಸಿಕ್ಕಿ ಮದುವೆ ಆದೆ ಅಂತಿದ್ದಾರೆ. ಇದಕ್ಕೆಲ್ಲ ನೀವೇನು ಹೇಳ್ತೀರಾ? ನಾನೆಲ್ಲ ಕೆಲಸನ ಪಕ್ಕಾ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಲೀಲಾ ನನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಒಳ್ಳೆ ಗುಣ. ಅದರಲ್ಲಿ ಅವರ ಕೃತಜ್ಞತೆ ಭಾವ ಇದೆ. ಇವರು ಎಡ್ವರ್ಟ್ ಅನ್ನೋದ್ರ ಬಗ್ಗೆ ಹೇಳಬೇಕು ಅನ್ನೋದಾದರೆ ಅವ್ರು ನನ್ನಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋ ಬೇಸರ ಇದೆ. ಆ ಸ್ಥಾನನ ನನ್ನ ಕೈಲಿ ತುಂಬಕ್ಕಾಗಲ್ಲ ಅನ್ನೋ ಆತಂಕ ಮತ್ತು ಒತ್ತಡ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಅವರು ತಿಳ್ಕೋಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರೀತಿಲಿ ಪರ್ಫೆಕ್ಷನ್ಗಿಂತ ಪ್ಯೂರಿಟಿ ಮುಖ್ಯ, ರೈಟ್? ಅವ್ರ ಮನಸ್ಸು ತುಂಬ ಪ್ಯೂರ್. ಹಾಗಾಗಿ ತಾನು ಪರ್ಫೆಕ್ಟ್ ಅಲ್ಲ ಅನ್ನೋ ಗಿಲ್ಟನ್ನು ಇಟ್ಕೋಬಾರ್ದು ಅಂತ ನಾನು ಲೀಲಾಗಿ ಹೇಳ್ತೀನಿ. ಬಿಡಮ್ಮ, ನೀನು ಏಜೆಂಟ್ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ಪ್ರಪಂಚದಲ್ಲಿ ಯಾವ ಕೆಟ್ಟವರು ನಾನು ಕೆಟ್ಟವನು ಅಂತ ಹೇಳ್ಕೊಳಲ್ಲ. ಅಂಥದ್ರಲ್ಲಿ ನನ್ನ ಹೆಂಡತಿ ನಿಮ್ಮೆಲ್ಲರ ಮುಂದೆ ತಾನು ಕೆಟ್ಟವಳು ಅಂತ ಹೇಳ್ಕೊತಾ ಇದ್ದಾಳೆ ಅಂದರೆ ನೀವೇ ಯೋಚನೆ ಮಾಡಿ ಅವಳೆಷ್ಟು ಒಳ್ಳೆಯವಳು ಅಂತ. ಲೀಲಾ ಆಸ್ತಿ ಅಂತಸ್ಗೋಸ್ಕರ ನನ್ನನ್ನು ಮದುವೆ ಆಗಿಲ್ಲ. ವಯಸ್ಸಿನ ಅಂತರ ಇದ್ರೂ ನನ್ನನ್ನು ಮದುವೆ ಆಗಿದ್ದಾಳೆ ಅಂದರೆ ಅವಳು ಎಷ್ಟು ಒಳ್ಳೆಯವಳು ಅನ್ನೋದು ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೇನೇ ಅಂದ್ಕೊಳ್ಳಿ, ನನ್ನ ಮತ್ತು ಲೀಲಾ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅನ್ನೋದನ್ನು ನೀವು ನಿಮ್ಮನ್ನ ಕೆಟ್ಟವರು ಅಂತ ಹೇಳ್ಕೊಂತಿದ್ದೀರಾ, ಆದರೆ ನಿಮ್ಮ ಹಸ್ಬೆಂಡ್ ನೋಡಿದ್ರೆ ನನ್ನ ಹೆಂಡತಿ ತುಂಬಾನೇ ಒಳ್ಳೆಯವಳು ಅಂತ ಹೇಳ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ ಮೇಡಮ್? ನನಗೂ ಗೊತ್ತಾಗಿಲ್ಲ ಆಗಿದ್ದು ತಪ್ಪೋ ಸರಿನೋ ಅಂತ. ಆದರೆ ಮದುವೆ ಆಗೋಯ್ತು. ಮದುವೆ ಹೇಗಾಯಿತು, ಅಲ್ಲೇನೇನಾಯಿತು ಅಂತ ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ. ಆಗ ನೀವೇ ಡಿಸೈಡ್ ಮಾಡಿ ನಾನು ಮಾಡಿದ್ದು ತಪ್ಪೋ ಸರಿನೋ, ನಾನು ಒಳ್ಳೆಯವಳೋ ಕೆಟ್ಟವಳೋ ಅಂತ.